ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಿಮ್ಮ ಗಾರ್ಡನ್ಗಾಗಿ ಅತ್ಯಂತ ಸುಂದರವಾದ ನೀರಿನಲ್ಲಿ ಬೆಳೆಯುವ ಗಿಡ ಅಂತರಗಂಗೆ ಅಥವಾ ವಾಟರ್ ಲೆಟ್ಯೂಸ್ ಈ ಗಿಡದ ಬಗ್ಗೆ ನಿಮಗೆ ತಿಳಿಯದೇ ಇರುವಂಥ ವಿಷಯಗಳನ್ನು, ಆಮೇಲೆ ಇದನ್ನು ಬೆಳೆಯೋ ವಿಧಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಷ್ಟೇ ಅಲ್ಲ, ತುಂಬ ಜನ ನಾನು ಹಿಂದೆ ಒಂದು ವಿಡಿಯೋ ಮಾಡಿದಾಗ ಕೇಳ್ತಾ ಇದ್ರು ಇದು ಎಲ್ಲಿ ಸಿಗುತ್ತೆ ಅಂತೇಳಿ. ಅದ್ರ ಬಗ್ಗೆಯೂ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಅದ್ಭುತ ಉಪಯೋಗಗಳೇನು, ಈ ಎಲ್ಲ ವಿಷಯಗಳನ್ನು ವಿವರವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೋಡಿ ಸ್ನೇಹಿತರೆ, ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ನಮ್ಮ ಮನೆಯಲ್ಲಿ ಬೆಳೆದಿರುವಂತಹ ಅಂತರಗಂಗೆ ಗಿಡವನ್ನು. ನಾನು ಈ ಹಿಂದೆ 2 ಗಿಡವನ್ನು ತಂದು ನೀರಲ್ಲಿ ಹಾಕಿದ್ದು ಈಗ ಅದು ಯಥೇಚ್ಛವಾಗಿ ಬೆಳೆದಿದೆ. ಈ ಅಂತರಗಂಗೆ ಗಿಡವನ್ನು ಸಂಸ್ಕೃತದಲ್ಲಿ ಜಲಕುಂಭಿಕ, ಆಕಾಶಮೂಲಿ ಅಂತ ಕರೆದರೆ, ಇಂಗ್ಲೀಷ್ನಲ್ಲಿ ವಾಟರ್ ಲೆಟ್ಯೂಸ್, ವಾಟರ್ ಕ್ಯಾಬೇಜ್, ನೈಲ್ ಕ್ಯಾಬೇಜ್, ಶೆಲ್ ಫ್ಲವರ್, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಬಂದುಬಿಟ್ಟು ಪಿಸ್ಟಿಯಾ ಸ್ಟ್ರಾಟಿಯಾಟಿಸ್ ಅಂತ. ಇದನ್ನು ಮನೆಗಳಲ್ಲಿ ಅಲಂಕಾರಿಕ ಗಿಡವಾಗಿ ಅಂದರೆ ಆರ್ನಮೆಂಟಲ್ ಪ್ಲ್ಯಾಂಟ್ ಆಗಿ ಬೆಳೆಸ್ತಾರೆ. ತುಂಬ ಸುಂದರವಾಗಿ ಕಾಣುತ್ತೆ ಮತ್ತು ತುಂಬ ಸುಲಭ ಇದನ್ನು ಬೆಳೆಸೋದು. ಮಲೆನಾಡಿನ ಕೆರೆ ಕಟ್ಟೆಗಳಲ್ಲಿ ಇದನ್ನು ಹೇರಳವಾಗಿ ನಾವು ಕಾಣಬಹುದು. ಈ ಹಿಂದೆ ನಾನು ವಿಡಿಯೋ ಮಾಡಿದಾಗ ಇದು ಎಲ್ಲಿ ಸಿಗುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ದರು. ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಎಲೆಗಳು ತುಂಬ ಸಾಫ್ಟ್ ಆಗಿರ್ತವೆ ಮತ್ತು ನೀರಿನ ಮೇಲ್ಭಾಗದಲ್ಲಿ ತೇಲ್ತಾ ಇದ್ದರೆ ಇದರ ಬೇರುಗಳು ನೀರಿನ ಒಳಭಾಗದಲ್ಲಿ ಇರ್ತವೆ. ಇದಕ್ಕೆ ಕಾಂಡದ ಭಾಗ ಅಂತ ಸೆಪರೇಟ್ ಆಗಿ ಇರೋದಿಲ್ಲ, ಆದರೆ ಕಾಂಡದಂತಹ ಕೊಂಬೆಗಳು ಎಲ್ಲ ದಿಕ್ಕುಗಳಲ್ಲಿ ಬೆಳೆದಿರೋದನ್ನು ನಾವು ಕಾಣಬಹುದು. ಇದರಿಂದ ಸಣ್ಣ ಸಣ್ಣ ಸಸಿಗಳು ಈ ಭಾಗದಿಂದ ಬೆಳೆದಿರ್ತವೆ. ಅಂದರೆ ಮುಖ್ಯವಾದ ಗಿಡಕ್ಕೆ ಈ ಸಣ್ಣ ಸಣ್ಣ ಸಸಿಗಳು ಅಂಟುಕೊಂಡಿರ್ತವೆ. ಇದನ್ನು ನಾವು ಆಫ್ಸೆಟ್ ಅಂತ ಕರಿತೀವಿ. ಈ ಆಫ್ಸೆಟ್ಗಳು ಮುಖ್ಯ ಕಾಂಡದಿಂದ ಬೇರ್ಪಟ್ಟು ಹೊಸ ಸಸ್ಯಗಳಾಗಿ ಬೆಳೀತವೆ. ಈ ಆಫ್ಸೆಟ್ಟನ್ನು ನಾವು ಈ ರೀತಿ ಕಟ್ ಮಾಡಿ, ಅಂದರೆ ಮುಖ್ಯವಾದ ಗಿಡದಿಂದ ಬೇರ್ಪಡಿಸಿ ಹೊಸ ಸಸ್ಯವಾಗಿ ನಾವು ಇನ್ನೊಂದು ಟಬ್ನಲ್ಲಿ, ಅಂದರೆ ನೀರಿನ ಟಬ್ನಲ್ಲಿ ಬೆಳೆಸ್ಕೊಳ್ಬಹುದು. ಈ ಸೀಸನ್ನಲ್ಲಿ ಈ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅಂದರೆ ಬೇಸಿಗೆಯಲ್ಲಿ ಈ ಅಂತರಗಂಗೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದರ ಹೂಗಳು ತುಂಬ ಸಣ್ಣದಾಗಿರ್ತವೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಇದರಲ್ಲೂ ಗಂಡು ಮತ್ತು ಹೆಣ್ಣು ಎರಡೂ ರೀತಿಯ ಹೂಗಳನ್ನು ನಾವು ಕಾಣಬಹುದು. ನಾನು ಮೊದಲೇ ಹೇಳ್ದಂಗೆ ಇದನ್ನು ಬೆಳೆಯೋದು ತುಂಬಾ ಸುಲಭ. ಈ ಸಸಿಯನ್ನು ಅಥವಾ ಈ ಗಿಡವನ್ನು ಮುಖ್ಯ ಕಾಂಡದಿಂದ ಕಟ್ ಮಾಡಿ ನೀರಲ್ಲಿ ಬಿಟ್ಟರೆ ಸಾಕು, ಸುಮಾರು 1 ತಿಂಗಳಲ್ಲೇ ಯಥೇಚ್ಛವಾಗಿ ಬೆಳೆಯುತ್ತೆ. ನೀರಿಗೆ ಬೇಕಿದ್ರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಸೆಗಣಿಯನ್ನು ಹಾಕ್ಬೋದು ಅಥವಾ ಸೆಗಣಿ ಗೊಬ್ಬರವನ್ನು ಕೂಡ ಹಾಕ್ಬೋದು. ಹೆಚ್ಚಿನ ಆರೈಕೆ ಏನು ಬೇಡ ಇದಕ್ಕೆ. ಈಗ ಈ ಅಂತರಗಂಗೆಯನ್ನು ನಾವು ಮನೆಯಲ್ಲೇ ಬೆಳ್ಕೊಳ್ಬೇಕು ಅಂತಂದರೆ ಇದು ನಮಗೆ ಎಲ್ಲಿ ಸಿಗುತ್ತೆ ಅನ್ನೋ ಪ್ರಶ್ನೆ ನಿಮ್ಮದಾಗಿರುತ್ತೆ. ಫಸ್ಟ್ ನೀವೇನು ಮಾಡಿ, ನಿಮ್ಮ ಹತ್ತಿರದ ನರ್ಸರಿಯಲ್ಲಿ ವಿಚಾರಿಸಿ, ಖಂಡಿತ ಇದು ನಿಮಗೆ ಸಿಗುತ್ತೆ. ಈ ಸಸಿಯನ್ನು ನೀವು ತಂದುಬಿಟ್ಟು ಮನೆಯಲ್ಲೇ ಬೆಳ್ಕೊಳ್ಬೋದು. ಆನ್ಲೈನಲ್ಲೂ ಕೂಡ ಸಿಗುತ್ತೆ ನಿಮಗೆ. ಆನ್ಲೈನಲ್ಲಿ ಅಂತಂದರೆ ಈ ಅಮೆಝಾನ್, ಫ್ಲಿಪ್ಕಾರ್ಟ್ ಅಂತ ಆನ್ಲೈನ್ ಶಾಪ್ಗಳಲ್ಲಿ ಇದರ ಬೀಜಗಳು ಸಿಗ್ತವೆ. ಆಮೇಲೆ ಲೈವ್ ಗಿಡಗಳು ಕೂಡ ಸಿಗ್ತವೆ. ಇದನ್ನು ನೀವು ತರಿಸ್ಕೊಂಡು ಮನೆಯಲ್ಲೇ ಬೆಳ್ಕೊಳ್ಬಹುದು. ನೀವು ಒಂದು ವೇಳೆ ಮಲೆನಾಡಿನವರಾಗಿದ್ದರೆ ಹತ್ತಿರದ ಕೆರೆ ಕಟ್ಟೆಗಳಲ್ಲಿ ಹುಡುಕಿ, ಖಂಡಿತ ಈ ಗಿಡ ಸಿಗುತ್ತೆ ನಿಮಗೆ. ಈ ಅಂತರಗಂಗೆ ಗಿಡವನ್ನು ನೀವು ನೆರಳಿರುವಂಥ ಪ್ರದೇಶದಲ್ಲಿ ಬೆಳೆಸಬೇಕು. ಅಂತಂದರೆ ಪೂರ್ತಿಯಾಗಿ ನೆರಳಿರಬಾರ್ದು, ಬಿಸಿಲು ನೇರವಾಗಿ ಬೀಳಬಾರ್ದು ಅಷ್ಟೇ. ನಾವಿಲ್ಲಿ ನೋಡಿ ನಮ್ಮ ಗಿಡಗಳ ಕೆಳಭಾಗದಲ್ಲಿ ಇದನ್ನು ಇಟ್ಟು ಬೆಳೆಸ್ತಾ ಇದ್ದೀವಿ. ಸ್ನೇಹಿತರೆ, ಈ ಅಂತರಗಂಗೆಯನ್ನು ಆರ್ನಮೆಂಟಲ್ ಪ್ಲಾಂಟ್ ಆಗಿ ಮಾತ್ರ ಬೆಳೆಯೋದಲ್ಲ, ಇದರ ಬೇರೆ ಬೇರೆ ಉಪಯೋಗಗಳನ್ನು, ಅಂದರೆ ಬೆನಿಫಿಟ್ಸ್ಗಳನ್ನು, ಮೆಡಿಸಿನಲ್ ವ್ಯಾಲ್ಯೂಸನ್ನು, ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇದರ ಉಪಯೋಗಗಳನ್ನು ತಿಳಿದ್ರೆ ನೀವೇ ಆಶ್ಚರ್ಯಪಡ್ತೀರಾ. ಹಾಗಾದರೆ ಇದರ ಬೆನಿಫಿಟ್ಸ್ ಏನೇನು ಅನ್ನೋದನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಬನ್ನಿ. ಇದರ ಎಲೆಗಳಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ಹೇರಳವಾಗಿರುತ್ತೆ. ಜೊತೆಗೆ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಫಾಸ್ಫರಸ್ ಹೇರಳವಾಗಿರುತ್ತೆ. ಈ ಎಲೆಗಳು ಜಲಚರಗಳು, ಬಾತುಕೋಳಿ ಮೊದಲಾದ ಪ್ರಾಣಿಗಳಿಗೆ, ಅಂದರೆ ಹಸು, ಹಂದಿ ಇವುಗಳಿಗೆಲ್ಲ ಒಂದು ಒಳ್ಳೆಯ ಆಹಾರ ಅಂತ ಅನ್ಬಹುದು. ಇದರ ಎಲೆಗಳ ಡಿಕಾಕ್ಷನ್ ಮೂತ್ರವರ್ಧಕವಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಕಿಡ್ನಿಯಲ್ಲಿ ತೊಂದರೆ ಇದ್ದಾಗ, ಅಂದರೆ ಕಿಡ್ನಿ ಸ್ಟೋನ್ಸ್ ಆದಾಗ ಕೂಡ ಇದರ ಡಿಕಾಕ್ಷನ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ.
ಇದರ ಎಲೆಗಳನ್ನು ಕ್ರಷ್ ಮಾಡಿ ಬಿಸಿ ಮಾಡಿ ಪೈಲ್ಸ್ ಉಂಟಾಗಿರುವಂತಹ ಭಾಗಕ್ಕೆ ಅಪ್ಲೈ ಮಾಡೋದ್ರಿಂದ ಒಳ್ಳೆಯ ಪರಿಣಾಮವನ್ನು ಪಡಿಬಹುದು. ಪೈಲ್ಸ್ ನಿವಾರಣೆಗಾಗಿ ಇನ್ನೂ ಒಂದು ರೀತಿಯಲ್ಲಿ ಇದನ್ನು ಉಪಯೋಗಿಸ್ಬೋದು. ಹೇಗೆ ಅಂತಂದರೆ 3 ಭಾಗ ಅಂತರಗಂಗೆ ಚೂರ್ಣಕ್ಕೆ 2 ಭಾಗ ಕರಿಬೇವಿನ ಚೂರ್ಣವನ್ನು ಸೇರಿಸಿ ಒಂದು ಬಾಟಲ್ನಲ್ಲಿ ತುಂಬಿಸಿ ಇಟ್ಕೊಳ್ಬೇಕು. ಪೈಲ್ಸ್ ಕಂಡುಬಂದಾಗ 1 ಚಮಚ ಚೂರ್ಣಕ್ಕೆ 1 ಚಮಚ ಜೇನುತುಪ್ಪವನ್ನು ಸೇರಿಸಿ ದಿನಕ್ಕೆ 2 ರಿಂದ 3 ಬಾರಿ ಇದನ್ನು ಸೇವಿಸಬೇಕು. ಹೀಗೆ ಮಾಡೋದ್ರಿಂದ ಪೈಲ್ಸ್ ಕಂಟ್ರೋಲಿಗೆ ಬರುತ್ತೆ. ಗಳಗಂಡ ರೋಗ ಅಥವಾ ಗಾಯ್ಟರ್ ಅಂದರೆ ಗಂಟಲು ಭಾಗ ಉಬ್ಬಿದಂತೆ ಕಂಡುಬರುತ್ತೆ. ಇಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಈ ಅಂತರಗಂಗೆ ಗಿಡವನ್ನು ಸುಟ್ಟು ಭಸ್ಮವನ್ನು ತಯಾರಿಸಬೇಕು. ಈ ಭಸ್ಮಕ್ಕೆ ಎಳ್ಳೆಣ್ಣೆ ಅಥವಾ ಹಳೆಯ ತುಪ್ಪವನ್ನು ಕಲಸಿ ಲೇಪಿಸ್ತಾ ಬರಬೇಕು, ಅಂದರೆ ಈ ಉಬ್ಬಿದ ಭಾಗಕ್ಕೆ. ಹೀಗೆ ಮಾಡಿದರೆ ನಿಧಾನವಾಗಿ ರೋಗ ಕಡಿಮೆ ಆಗ್ತಾ ಬರುತ್ತೆ. ಜೊತೆಯಲ್ಲಿ ಹಿಪ್ಪಲಿ ಹಾಗೂ ಅಂತರಗಂಗೆ ಪುಡಿಯನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಸಣ್ಣ ಚಮಚದಲ್ಲಿ ನೀರಿನೊಂದಿಗೆ ಸೇರಿಸಿ ದಿನಕ್ಕೆ 2 ಬಾರಿ ಕುಡಿಬೇಕು. ಇನ್ನೂ ಒಂದು ರೀತಿಯಲ್ಲಿ ಏನು ಮಾಡಬಹುದು ಅಂದರೆ ಇದರ ಭಸ್ಮವನ್ನು ಗೋಮೂತ್ರದೊಂದಿಗೆ ಸೇರಿಸಿ ಸೇವಿಸಬಹುದು. ಆಮೇಲೆ ನರಗಳಲ್ಲಿ ಏನಾದರೂ ತೊಂದರೆ ಇದ್ದಾಗ, ಅಂದರೆ ನರಗಳ ವೀಕ್ನೆಸ್ ಏನಾದರೂ ಉಂಟಾದಾಗ, ಆಮೇಲೆ ಜ್ವರ ಬಂದಾಗ, ಹೊಟ್ಟೆಯಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾದರೂ ಉಂಟಾದಾಗ ಈ ಅಂತರಗಂಗೆಯ ಡಿಕಾಕ್ಷನ್ನ ಮಾಡಿ ಕುಡಿಯೋದ್ರಿಂದ ಪರಿಹಾರವನ್ನು ನಾವು ಪಡ್ಕೊಳ್ಬಹುದು. ತೀವ್ರವಾದ ತಲೆನೋವು ಬಂದಾಗ ಈ ಅಂತರಗಂಗೆ ಗಿಡವನ್ನು ಸುಟ್ಟು ಇದರ ಭಸ್ಮವನ್ನು ತಲೆಗೆ ಹಚ್ತಾರೆ. ಇದರಿಂದ ಪರಿಹಾರವನ್ನು ನಾವು ಪಡ್ಕೊಳ್ಬಹುದು. ಚರ್ಮದ ಕಾಯಿಲೆಗಳಿಗೆ ಈ ಅಂತರಗಂಗೆ ಗಿಡದ ರಸವನ್ನು ಕೊಬ್ಬರಿ ಎಣ್ಣೆಯೊಂದಿಗೆ ಸೇರಿಸಿ ಕಾಯಿಸಿ ಹಚ್ಚೋದ್ರಿಂದ ಪರಿಹಾರ ಸಿಗುತ್ತೆ. ಕುಷ್ಠರೋಗ ಅಥವಾ ಲೆಪ್ರಸಿ ನಿವಾರಣೆಯಲ್ಲೂ ಕೂಡ ಇದನ್ನು ಔಷಧಿಯಾಗಿ ಸೇವಿಸ್ತಾರೆ. ಅಂತರಗಂಗೆ ಗಿಡದ ಚೂರ್ಣವನ್ನು 1 ಚಮಚ ತಗೊಂಡು ಇದಕ್ಕೆ 1 ಚಮಚ ಜೇನುತುಪ್ಪವನ್ನು ಸೇರಿಸಿ ದೀರ್ಘಕಾಲ ಇದನ್ನು ಸೇವಿಸಬೇಕು. ಇದರ ಜೊತೆಯಲ್ಲೇ ಇನ್ನೂ ಒಂದು ಕೆಲಸ ಏನು ಮಾಡಬೇಕು ಅಂದರೆ ಹೊಂಗೆ ಎಲೆಯ ಕಷಾಯವನ್ನು ನಾವು ತಯಾರು ಮಾಡ್ಕೋಬೇಕು. ಇದನ್ನು ಸ್ನಾನ ಮಾಡುವಾಗ ಈ ಕಷಾಯವನ್ನು ನೀರಿಗೆ ಸೇರಿಸಿ ಅದರಲ್ಲಿ ಸ್ನಾನ ಮಾಡಬೇಕು. ಸ್ನೇಹಿತರೆ, ಈ ಅಂತರಗಂಗೆ ಗಿಡವನ್ನು ಆಯುರ್ವೇದದಲ್ಲಿ ತ್ರಿದೋಷ ಅಂತಂದರೆ ವಾತ, ಪಿತ್ತ, ಕಫ ಇವುಗಳ ಪರಿಹಾರಕ್ಕಾಗಿ ಬಳಸ್ತಾರೆ. ಆಮೇಲೆ ಕಿವಿ ನೋವು ಉಂಟಾದಾಗ ಕೂಡ ಈ ಅಂತರಗಂಗೆ ಗಿಡವನ್ನು ಔಷಧಿಯಾಗಿ ಉಪಯೋಗಿಸ್ತಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಇದನ್ನು ಎಕ್ಸೆಮಾ ಅಂದರೆ ಇಸುಬು, ಅಲ್ಸರ್ಸ್ ಅಂದರೆ ಹುಣ್ಣು, ಆಮೇಲೆ ಪೈಲ್ಸ್, ಕರುಳಿನ ತೊಂದರೆಗಳು ಅಂದರೆ ಇಂಟೆಸ್ಟೈನಲ್ ಡಿಸಾರ್ಡರ್, ಆಮೇಲೆ ಥ್ರೋಟ್ ಇನ್ಫ್ಲಮೇಷನ್ ಅಂದರೆ ಗಂಟಲ ಉರಿಯೂತ, ಇಂತಹ ಎಲ್ಲ ಸಂದರ್ಭಗಳಲ್ಲಿ ಈ ಅಂತರಗಂಗೆಯನ್ನು ಔಷಧಿಯಾಗಿ ಬಳಸ್ತಾರೆ. ಅಷ್ಟೇ ಅಲ್ಲ, ಅನಿಮಿಯಾ ಅಂದರೆ ರಕ್ತಹೀನತೆಯನ್ನು ಸರಿ ಮಾಡೋದಕ್ಕೆ ಕೂಡ ಈ ಅಂತರಗಂಗೆಯನ್ನು ಔಷಧಿಯಾಗಿ ಉಪಯೋಗಿಸ್ತಾರೆ. ಇದರ ಬೇರನ್ನು ಲ್ಯಾಕ್ಸಿಟಿವ್ ಅಂದರೆ ವಿರೇಚಕವಾಗಿ ಉಪಯೋಗಿಸ್ತಾರೆ. ಹೀಗೆ ಈ ಅಂತರಗಂಗೆ ಗಿಡದಿಂದ ಅನೇಕ ಬೆನಿಫಿಟ್ಸ್ಗಳನ್ನು ನಾವು ಪಟ್ಟಿ ಮಾಡ್ತಾ ಹೋಗ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊಂದು ಬೆನಿಫಿಟ್ಸ್ಗಳಿರುವಂತಹ ಈ ಅಂತರಗಂಗೆ ಅಥವಾ ವಾಟರ್ ಲೆಟ್ಯೂಸ್ ಗಿಡವನ್ನು ನಿಮ್ಮ ಮನೆಯಲ್ಲಿ ಆರ್ನಮೆಂಟಲ್ ಪ್ಲಾಂಟ್ ಆಗಿ ಹೇಗೆ ಬೆಳೆಸ್ಕೊಳ್ಬಹುದು ಅಂಥೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.